ಬಿಕೆ ಹರಿಪ್ರಸಾದ್ ಅವರ ನಿವಾಸಕ್ಕೆ ಹೋದ್ರು ಮಂಗಳೂರು ವಿಚಾರವಾಗಿ ಪ್ರಸ್ತಾಪ ಮಾಡುದು ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಮಂಗಳೂರಿನಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ ಸರ್ಕಾರದ ವಿರುದ್ಧ ಸಿಟ್ಟಾಗಿರುವಂತ ಕಾಂಗ್ರೆಸ್ನ ಕಾರ್ಯಕರ್ತರುಗಳು, ಅದರಲ್ಲೂ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಾಗಿನ ಕಾರ್ಯಕರ್ತರುಗಳು, ಮುಖಂಡರುಗಳು ಸಾಮೂಹಿಕ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಒಬ್ಬಿಬ್ರಲ್ಲ 500ಕ್ಕಿಂತ ಹೆಚ್ಚಿನ ಮಂದಿ ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೊಟ್ಟಿದ್ದಾರೆ ಅಂತ ಅವರಿಗೆಲ್ಲ ಸಿಟ್ಟಿರುವಂತದ್ದು ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ವಿಚಾರವಾಗಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಬಹಳ ಈ ಪ್ರಚೋದನಕಾರಿ ಹೇಳಿಕೆಯನ್ನ ಕೊಡ್ತಾ ಇರೋರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ತಾ ಇಲ್ಲ ಈ ಸರ್ಕಾರ. ಹೋಗ್ತಾರೆ, 2 ದಿವಸದಲ್ಲಿ ವಾಪಸ್ ಬರ್ತಾರೆ. ಅಂತವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳದೆ ಇರುವಂತ ಕಾರಣಕ್ಕಾಗಿನೇ ಹೀಗಾಗ್ತಾ ಇದೆ ಅನ್ನುವಂಥದ್ದು ಕೆಲ ಸಿಟ್ಟಾಗಿರುವಂತ ಮುಸ್ಲಿಂ ಮುಖಂಡರುಗಳ ಆರೋಪ ಆಗಿದೆ. ಆ ಕಾರಣಕ್ಕಾಗಿನೇ ಈಗ ಸಾಮೂಹಿಕ ರಾಜೀನಾಮೆ ತನಕನೂ ಕೂಡ ಇದು ಮುಂದುವರೆದುಕೊಂಡು ಹೋಗ್ತಾ ಇದೆ. ಹಾಗಂತ ಮಂಗಳೂರಿನಲ್ಲೇನು ಯಾರೂ ಬಹಳ ಇವ್ರ ತಪ್ಪು ಅಂತ ವಿಕ್ಟಿಮ್ ಕ್ಲೈಮ್ ಮಾಡುವಂಥದ್ದು ಅವಶ್ಯಕತೆ ಏನಿಲ್ಲ ಅಂತ ಕಾಣಿಸುತ್ತೆ. 2 ಕಡೆಯವರು ಕೂಡ ಅದೇ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಒಬ್ರು ಬೆಳಗ್ಗೆ ಎದ್ರೆ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಇವರು ಮತ್ತಿಂತ ಇವರು ಅಂತ ಹೇಳ್ಕೊಂಡ್ಬಿಟ್ಟು ಎಲ್ಲ ಫೋಟೋ ಹಾಕೋದು, ಇನ್ನೊಬ್ರು ಹೋಗ್ಬಿಟ್ಟು ಹೊಡೆಯೋದು, ಈ ತರದಂತ ಸಂಗತಿಗಳಲ್ಲಿ ಆಗ್ತಾ ಇದೆ. ಒಬ್ರಿಗೊಬ್ರು ಪ್ರಚೋದಿಸೋ ಕೆಲಸ ಬಹಳ ಆಗ್ತಾ ಇದೆ. ಹಾಗಾಗಿ ನಾವು ಇಲ್ಲಿ ಅಮಾಯಕರು, ನಮ್ಗೆ ಹಿಂಗೆ ಆಗ್ಬಿಡ್ತು ಅಂತ 2 ಕಡೆಯವರು ವಿಕ್ಟಿಮ್ ಕ್ಲೈಮ್ ಮಾಡುವಂಥ ಸನ್ನಿವೇಶದಲ್ಲಿ ಏನಿಲ್ಲ. ಆದರೆ ಈ ಬಾರಿ ಆಗಿರುವಂಥದ್ದು ಮರ್ಡರ್ ಇದೆಯಲ್ಲ, ಇದು ದ್ವೇಷದ ಹಿನ್ನೆಲೆನೋ ಅಥವಾ ಬೇರೆ ಏನಾದರೂ ಕಾರಣ ಆಯಿತೋ ಈ ರೀತಿಯಂತ ಬಹಳ ಗೊಂದಲಗಳ ನಡುವೆನೆ ಮಂಗಳೂರು ಮಾತ್ರ ಬಹಳ ಸೂಕ್ಷ್ಮ ಸನ್ನಿವೇಶದಲ್ಲಿದೆ.